ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ನಿಮ್ಮೆಲ್ರಿಗೂ ಕೂಡ ಮತ್ತೊಮ್ಮೆ ಕೋಮಲ ಬಿಲೀವ್ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗು ಕೂಡ ನಮ್ಮ ಅಕ್ಕವ್ರೂರಿಂದ ಅಂದರೆ ಗೃಹ ಪ್ರವೇಶಕ್ಕೆ ಅಂತೇಳಿ ನಾವು ನಮ್ಮ ಅಕ್ಕವ್ರಿಗೆ ಹೋಗಿದ್ದೆ ಅಂತ ನಾನು ಹಿಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ನಲ್ಲ. ಈ ವ್ಲಾಗ್ ಬಂದು ಗೃಹ ಪ್ರವೇಶದ ದಿನ ವ್ಲಾಗು. ಬನ್ನಿ ನೋಡೋಣ. ಬೆಳಗ್ಗೆ ಎದ್ದ ತಕ್ಷಣವೇ ರಿಷು ಬುಲೆಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಗಾಡಿ ಮೇಲೆ ಕೂತಿದ್ದ. ನಾವು ಕೂಡ ಸ್ವಲ್ಪ ಲೇಟಾಗಿ ಎದ್ವಿ. ನಮ್ಮ ಅಕ್ಕವರೆಲ್ಲ ಬೆಳಗಿನ ಜಾವ 4 ಗಂಟೆಗೆ ಅವ್ರ ಮನೆ ಹತ್ರ ಪೂಜೆಗೆ ಹೋಗಿದ್ರು. ಅಣ್ಣತಮ್ಮದಿರ ಮನೆ ಗೃಹ ಪ್ರವೇಶ ಆಗಿದ್ದರಿಂದ ಹೆಣ್ಮಕ್ಳಿಗೆ ಒಡವೆ ಅಂದರೆ ಯಾವ ರೀತಿ ಕ್ರೇಜ್ ಇರುತ್ತೆ, ಗಂಡು ಮಕ್ಕಳಿಗೆ ಗಾಡಿ ಮತ್ತು ಕಾರ್ಗಳಂದರೆ ಅಷ್ಟೇ ಕ್ರೇಜ್ ಇರುತ್ತೆ. ಅದು ಚಿಕ್ಕ ವಯಸ್ಸಿಂದರೆ ನಾವು ಈ ಗಾಡಿ ತೊಗೊಬೇಕು, ಈ ಕಾರ್ ತೊಗೊಬೇಕು ಅಂತ ಅವರು ಕೂಡ ಸ್ಕೆಚ್ ಆಗ್ತಾ ಇರ್ತಾರೆ. ರೇಖಾ ಎದ್ದು ಬಾಗಿಲು ಒರೆಸಿ ರಂಗೋಲಿನ ಹಾಕ್ತಾಯಿದ್ಲು. ನಾನು ಕೂಡ ಅವಳ ಜೊತೆ ಹೋಗಿ ಜಾಯಿನ್ ಆಗಿ ರಂಗೋಲಿನ ಕಂಪ್ಲೀಟ್ ಮಾಡಿದ್ವಿ. ನಮ್ಮ ಅಕ್ಕವ್ರು ಬರೋದ್ರೊಳಗಡೆ ನಾವು ಕೂಡ ಸ್ನಾನ ಮುಗಿಸಿ ರೆಡಿಯಾಗಿದ್ದರೆ ತಿಂಡಿಗೆ ನಮ್ಮನ್ನು ಕೂಡ ಅಲ್ಲಿಗೆ ಕರೆದಿದ್ರು. ಅದಕ್ಕೋಸ್ಕರ ಹೋಗೋಣ ಅಂತೇಳಿ ರಂಗೋಲಿನೆಲ್ಲ ಬಿಡಿಸಿ ನಾನು ರೇಖಾನು ಕೂಡ ರೆಡಿ ಆದ್ವಿ. ನಮ್ಮ ಅಕ್ಕವ್ರು ಆಲ್ರೆಡಿ ಹೋಗಿದ್ರು. ಮತ್ತೆ ಬಂದು ನಮ್ಮ ಜೊತೆ ಹೋಗ್ತೀವಿ, ಪೂಜೆ ಎಲ್ಲ ಮುಗ್ದಿದೆ, ಇನ್ನೇನು ಒಳಗಡೆ ಹೋಗಿ ಲಕ್ಷ್ಮೀ ಪೂಜೆ ಆ ಥರದ್ದಿರೋದು ಅಂತೇಳಿ ನಮ್ಮ ಅಕ್ಕ ಕೂಡ ಬಂದ್ಲು. ಎಲ್ಲರೂ ರೆಡಿಯಾಗಿ ಮತ್ತೆ ತಿಂಡಿಗೆ ಮನೆ ಹತ್ರನೇ ಹೋದ್ವಿ. ತಿಂಡಿ ಪೊಂಗಲ್ ಮತ್ತು ಇಡ್ಲಿನ ಮಾಡಿದ್ರು. ನನಗೆ ಸ್ವಲ್ಪ ಇಡ್ಲಿ ಅಷ್ಟು ಇಷ್ಟ ಆಗೋದಿಲ್ಲ, ನಾನು ಪೊಂಗಲ್ನೇ ಸ್ವಲ್ಪ ಇಷ್ಟಪಟ್ಟು ತಿಂದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ತಿಂಡಿ ಮುಗಿಸಿದ್ವಿ. ಅಷ್ಟರಲ್ಲಿ ಪೂಜೆಗಳೆಲ್ಲ ಶುರುವಾಗಿತ್ತು. ಪೂಜೆ ಅಂತ ಅಂದರೆ ಗೃಹ ಪ್ರವೇಶದಲ್ಲಿ ಬೆಳಗಿನ ಜಾವಕ್ಕೆ ನೀರು ತೊಗೊಂಡು ಹಸು ಕರು ಜೊತೆ ಒಳಗಡೆ ಹೋಗಿರ್ತಾರೆ. ಅದಾದಮೇಲೆ ಒಳಗಡೆ ಪೂಜೆಗಳು ಒಬ್ಬೊಬ್ಬರು ಒಂದೊಂದು ಥರ ಪೂಜೆಗಳು ಮಾಡ್ತಾರೆ. ಇಲ್ಲಿ ಮೇಯ್ನು ಹಾಲು ಉಗ್ಸೋದು, ನವಗ್ರದಾನ, ಲಕ್ಷ್ಮೀ ಪೂಜೆ ಈ ಥರ ಇರುತ್ತೆ. ಇನ್ನು ಉಳಿದಿದ್ದನ್ನೆಲ್ಲ ಅವ್ರವ್ರ ಇಷ್ಟಾನುಸಾರ ಹೋಮ ಅದನ್ನು ಮಾಡಿಸೋರು ಮಾಡಿಸ್ತಾರಿಲ್ಲ. ಈ ರೀತಿ ದೇವ್ರುಗಳನ್ನ ಕೂರಿಸೋರು ಕೂರಿಸ್ತಾರೆ, ಇಲ್ಲ ಅಂದವರು ಇಲ್ಲ, ಅದು ಅವ್ರವ್ರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಅವರು ಈ ರೀತಿ ಎಲ್ಲ ಪೂಜೆ ಮಾಡಿದರು. ನಾವು ಕೂಡ ಮಂಗಳಾರತಿ ತೊಗೊಂಡು ಅದಾದಮೇಲೆ ಎಲ್ಲ ಮನೆಯೆಲ್ಲ ನೋಡ್ಕೊಂಬರೋಣ ಅಂತೇಳಿ ಒಂದು ರೌಂಡ್ ಹೋದ್ವಿ. ಈ ರೀತಿ ನೀರು ನಿಲ್ಲಿಸೋದಕ್ಕೆ ಸಿಂಕಲ್ಲಿ ನಾವು ನಮ್ಮ ಮನೆ ಮತ್ತು ನನ್ನ ತವ್ರ ಮನೆ ಗೃಹ ಪ್ರವೇಶದಲ್ಲಿ ತುಂಬ ಪ್ರಯತ್ನ ಪಟ್ಟಿದ್ವಿ. ಲೀಕೆಲ್ಲ ಆಗಿ ಹೋಗ್ತಿತ್ತು. ಯಾವ ರೀತಿ ನಿಲ್ಲಿಸಿದ್ರಿ ಈ ನೀರ ಅಂತ ಕೇಳಿದೆ. ನಮ್ಮ ಅಕ್ಕ ನಾನೇ ನಿಲ್ಲಿಸಿದ್ದು ಅಂತ ಐಡಿಯಾ ಎಲ್ಲ ಹೇಳಿದ್ಲು. ಅದೇನೋ ಕ್ಯಾಪ್ಗೆಲ್ಲ ಕವರ್ ಹಾಕಿ ಟೈಟ್ ಮಾಡಿದ್ದೆ ಅಂತ. ಅದು ನೆಕ್ಸ್ಟ್ ಟೈಮ್ ಬಂದಾಗ ನೋಡ್ಕೊಳ್ಳೋಣ ಅಂತೇಳಿ ಸುಮ್ಮನಾದ್ವಿ. ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಇದು ನಮ್ಮ ಅಕ್ಕವರೇ ಎಲ್ಲ ಸೇರಿಕೊಂಡು ಡೆಕೋರೇಷನ್ ಮಾಡಿದ್ದು. ಮನೆ ಕೂಡ ಎಲ್ಲರೂ ಅಂದರೆ 2 ಮನೆ ಗೃಹ ಪ್ರವೇಶ, ಅಣ್ಣ ತಮ್ಮದಿರ್ದು ಒಂದೇ ಸಲ ಕಟ್ಟಿ ಒಂದೇ ಸಲ ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ. 2 ಮನೆ ಸೇಮು ನೋಡಿ. ನಾನು ನಮ್ಮ ಅಕ್ಕನ ಕೇಳ್ತಾ ಇದ್ದೆ, ಅವಳು ಐಡಿಯಾ ಹೇಳ್ತಾ ಇದ್ಲು, ಇಲ್ಲಿ ಕೆಳಗಡೆ ಕವರ್ ಹಾಕಿ ಟೈಟ್ ಮಾಡಿದ್ದೇನೆ ಅಂತ. ಅದು ಮನೆ ಎಲ್ಲ ನೋಡಿಕೊಂಡು ಅಷ್ಟರಲ್ಲಿ ಎಲ್ಲ ಆಚೆ ಬನ್ನಿ, ಇಲ್ಲಿ ಬಾಳೆಕಂದು ಕಡ್ದು ಕುಂಬಳಿಕಾಯಿ ಹೊಡಿಬೇಕು ಅಂತಂದರು. ನಾವು ಕೂಡ ಆಚೆ ಬಂದ್ವಿ. ಈ ರೀತಿಯಾಗಿ ಎಲ್ಲ ಕಡೆನೂ ಕೂಡ ಈ ಸಂಪ್ರದಾಯ ಇದ್ದೇ ಇರುತ್ತೆ ಅಂತ ಅನಿಸುತ್ತೆ. ಮೇ ಬಿ ಅದೇನಂತಂದರೆ ಬಾಳೆಕಂದನ್ನು ಕನ್ನಡಿಲಿ ನೋಡಿಕೊಂಡು ಅಂದರೆ ಲಕ್ಷ್ಮಿಯಿಂದ ಕಳಸದಿಂದ ಇಲ್ಲಿವರೆಗೂ ಸೂತ್ರ ಬಿಟ್ಟಿರ್ತಾರೆ. ಆ ಬಾಳೆಕಂದನ್ನು ಒಂದೇ ಏಟಿಗೆ ಕನ್ನಡಿಯಲ್ಲಿ ಕಾಣೋ ಥರ ಹೊಡಿಬೇಕು, ಅಂದರೆ ಈ ಕನ್ನಡಿಯಲ್ಲಿ ಅವರು ಕಡಿಯೋದು ಕಾಣಬೇಕು ಅಂತ. ಈ ರೀತಿ ಸಂಪ್ರದಾಯಗಳು ಎಲ್ಲ ಊರ ಕಡೆನೂ ಇರುತ್ತೆ ಅಂತ ಅಂದ್ಕೊತೀನಿ. ನಮ್ಮ ಕಡೆ ಇದೆ, ಯಾರೋ ಊರ ಕಡೆ ಇಲ್ಲ ಅಂದರೆ ಅವರೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾಕಂತಂದರೆ ಯಾವ್ಯಾವ ಕಡೆ ಯಾವ್ಯಾವ ಸಂಪ್ರದಾಯ ಇರುತ್ತೆ ಅಂತ ತಿಳ್ಕೊಂಡಂಗೆ ಆಗುತ್ತೆ ಅಂತ. ತಿಂಡಿ ಮುಗಿಸಿ ಈ ಪೂಜೆ ಎಲ್ಲ ನೋಡಿಕೊಂಡು ನಮ್ಮ 2ನೇ ಅಕ್ಕವ್ರ ಮನೆ ಕಡೆ ಬಂದೆ. ಅಂದರೆ ಅವಳ ಮನೆ ಹತ್ರನೂ ಕೂಡ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬುಸಿಯಾಗಿ ಬಂದಿತ್ತು. ಆದರೆ ಸ್ವಲ್ಪ ಹುಲ್ಲುಗಳು ಅಂದರೆ ಶತೆ ಎಲ್ಲ ಬೆಳೆದಿತ್ತು ಅಂತ ಅವಳಿಗೆ ಐಡಿಯಾ ಕೊಡ್ತಾಯಿದ್ವಿ. ಇದನ್ನೆಲ್ಲ ಕ್ಲೀನ್ ಮಾಡಿ ಈ ಕಡೆ ಮುಂದಗಡೆ ಇಡು, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ರೇಖಾ ನಾನು ಹೇಳ್ತಾ ಇದ್ದೀವಿ. ನಾವು ಎಲ್ಲೇ ಹೋದರೂ ಸ್ವಲ್ಪ ಗಿಡಗಳ ಮೇಲೆ ಜಾಸ್ತಿ ಇಂಟ್ರೆಸ್ಟು, ನಮಗೆ ತುಂಬ ಇಂಟ್ರೆಸ್ಟು. ನಮ್ಮನೆಯವ್ರು ಹೇಳ್ತಾ ಇರ್ತಾರೆ, ಇದೇನು ಅಡ ಇಕ್ಕವಲ್ಲ ಕಡ ಕೊಡವಲ್ಲ, ಈ ಕೆಲಸ ತೋಟದ ಹತ್ರ ಹೋಗಿ ಮಾಡಿದ್ರೆ ಲಾಭ ಇರುತ್ತೆ ಅಂತ. ಆದರೂ ಅದೆಲ್ಲ ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದನ್ನು ನಾವೆಲ್ಲ ನೋಡ್ಕೊಂಡು ಒಳಗಡೆ ಹೋಗೋದ್ರೊಳಗಡೆ ನಮ್ಮ ಅಕ್ಕನ ಮಗಳು ಬಂದಳು. ಅಂದರೆ ಅವಳು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ನಮ್ಮ ಅಕ್ಕನ ಮೊಮ್ಮಗ ನೋಡಿ ಈ ಥರ ಅವಳನ್ನ ಆಟ ಆಡಿಸ್ತಿದ್ದ ನಮ್ಮ ಅಕ್ಕನ್ನ. ಈಗ ಮತ್ತೆ ತಿಂಡಿಗೆ ಅವ್ರ ಮನೆ ಹತ್ರ ಹೋಗಿ ಮತ್ತೆ ಬಂದು ಊಟಕ್ಕೆ ಹೋಗೋದಕ್ಕೆ ಆಗೋದಿಲ್ಲ, ಇಲ್ಲೇ ಸ್ವಲ್ಪ ತಿಂಡಿ ತಿಂತೀನಿ ಅಂತೇಳಿ ನಮ್ಮ ಅಕ್ಕ ಪುಳಿಯೋಗರೆ ಮಾಡಿದ್ಲು. ಅಂದರೆ ನಮ್ಮ ಅಕ್ಕ ಅವ್ರ ಅತ್ತೆ ಇದ್ದಾರೆ, ಅವ್ರು ಸ್ವಲ್ಪ ವಯಸ್ಸಾಗಿರೋದ್ರಿಂದ ಅವರೆಲ್ಲೂ ಹೋಗಲ್ಲ. ಅವ್ರಿಗೆ ಅಂತ ಮಾಡಿದ್ಲಲ್ಲ, ಅದನ್ನು ನಮ್ಮ ಅಕ್ಕನ ಮಗಳು ಕೂಡ ಇಲ್ಲೇ ತಿಂಡಿ ತಿಂದಳು. ಅಷ್ಟರಲ್ಲಿ ದೇವ್ರುಗಳೆಲ್ಲ ಬಂದು ಅವ್ರ ಮನೆ ಹತ್ರ ಹೋದ್ಮೇಲೆ ನನ್ನ ತಮ್ಮನೂ ಕೂಡ ಬಂದ, ನಮ್ಮ ಅಕ್ಕನ ಮಗಳು ಎಲ್ಲರೂ ಕೂಡ ಮತ್ತೆ ರೆಡಿಯಾಗಿ ಗೃಹ ಪ್ರವೇಶದ ಮನೆ ಹತ್ರ ಹೋಗಿದ್ವಿ. ಆ ಟೈಮ್ ಬಂದು ಆಲ್ರೆಡಿ 12:30 ಆಗಿತ್ತು. ನಾವು ಬೆಳಗ್ಗೆ ತಿಂಡಿ ತಿಂದು ಬಂದಾಗ 9:30 10 ಗಂಟೆ ಆಗಿತ್ತು. ಅಲ್ಲಿಂದ ಅಲ್ಲಿವರೆಗೂ ಮನೆ ಹತ್ರನೇ ಟೈಮ್ ಪಾಸ್ ಮಾಡಿ ಈಗ ನಾವು ಗೃಹ ಪ್ರವೇಶದ ಮನೆ ಹತ್ರ ಹೋಗ್ತಾ ಇದ್ದೀವಿ. ನಾನು ಹಾಕಿರ್ತಕ್ಕಂಥ ಸೀರೆ ಫ್ಯಾನ್ಸಿ ಸೀರೆ, ಇದನ್ನು ತೊಗೊಂಡು ಒಂದು 2 ವರ್ಷ ಆಯಿತು. ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ, ಸೀರೆ ಯಾವ ರೀತಿ ನನಗೆ ಕಾಣಿಸ್ತಾ ಇತ್ತು, ನಿಮಗೆಲ್ಲ ಇಷ್ಟ ಆಯಿತಾ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹೋಗಿದ ಮೇಲೆ ಈ ರೀತಿಯಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಅಷ್ಟರಲ್ಲಿ ತುಮಕೂರು
MLA ಸುರೇಶ್ ಗೌಡ್ರು ಕೂಡ ಬಂದರು. ಇವರು ತುಂಬ ಸರಳ ಜೀವಿ ಅಂತ ಅನಿಸುತ್ತೆ. ಯಾಕಂತಂದರೆ ಎಲ್ಲ ಚಿಕ್ಕ ಚಿಕ್ಕ ಫಂಕ್ಷನ್ಗಳಿಗಾಗಲಿ ಬೇರೆಯವ್ರ ಮನೆ ಅವ್ರ ಮನೆ ಈ ಮನೆ ಫಂಕ್ಷನ್ಗೆ ಅಂತ ಅಂದ್ಕೊಳೋದೇ ಇಲ್ಲ. ಇವರು ಕೂಡ ಹಳ್ಳಿಗಳಿಗೆಲ್ಲ ತುಂಬ ಫಂಕ್ಷನ್ಗಳಿಗೆ ಅಟೆಂಡ್ ಆಗಿರೋದನ್ನ ನಾನು ನೋಡಿದ್ದೀನಿ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಮನೆ ಕಡೆ ಊರಿಗೆ ಹೋಗೋಣ ಅಂತಲೇ ಅಂದ್ಕೊಂಡು ಕುಂಕುಮ ತೊಗೊಂಡ್ವಿ. ನಮ್ಮ ಅಕ್ಕನ ಮಗಳು ಕೂಡ ಅವಳು ಅರ್ಜೆಂಟ್ ಇತ್ತು, ಅದಕ್ಕೋಸ್ಕರ ಅಂದರೆ ಗಾನೋ ಕ್ಲಾಸ್ ಇತ್ತಲ್ಲ ಅದಕ್ಕೆ ಹೋಗಬೇಕು ಅಂತೇಳಿ ಬೇಗ ಕುಂಕುಮ ತೊಗೊಂಡು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದು ನಾವು ಊರಿಗೆ ಹೊರಡೋಣ ಅಂತ ಹೊರಡ್ತಾ ಇದ್ದರೆ ನಮ್ಮ ಅಕ್ಕ ಅರ್ಜೆಂಟಲ್ಲಿ ಬಂದು ದೇವ್ರುಗಳು ನಮ್ಮನೆಗೂ ಕೂಡ ಬರುತ್ತೆ, ರಂಗೋಲಿ ಬಿಡಬೇಕು, ಈ ರೀತಿ ನೀರು ಹಾಕಿ ರೆಡಿ ಮಾಡಬೇಕು, ನೀವು ಬೆಳಗ್ಗೆನೇ ಹೋದ್ರಾಯ್ತು, ಇನ್ನೂ ಸಾಯಂಕಾಲ ಬೇರೆ ದೇವ್ರುಗಳು ಬರುತ್ತೆ ಅಂತ ಅಂದ್ಲು. ಅದರಿಂದ ರಿಷು ಸ್ಕೂಲಿಗೆ ಬಿಡೋದ್ರೊಳಗಡೆ ಬೆಳಗಿನ ಜಾವಕ್ಕೆ ಎದ್ದು ಅಂದರೆ 5 ಗಂಟೆಗೆಲ್ಲ ಎದ್ದು 6:30 7 ಗಂಟೆಗೆ ಹೋದರೆ 8 8:30 ಹೊತ್ತಿಗೆ ಕ್ಲಾಸ್ ಹತ್ರ ಇರ್ತೀರಾ ಅಂತ ಅಂದ್ಲು. ನನ್ನ ತಮ್ಮ ಕೂಡ ಉಳ್ಕೊಂತೀನಿ ಅಂತ ಅಂದ. ಅದರಿಂದ ನೋಡೋಣ, ಈ ದೇವರು ಬಂದು ಹೋಗೋದು ಬೇಗ ಬಂದು ಹೋದರೆ ಹೊರಡ್ತೀವಿ, ಇಲ್ಲ ಒಂದು ಸ್ವಲ್ಪ ಲೇಟ್ ಆದರೆ ನೋಡೋಣ ಬೆಳಗ್ಗೆನೇ ಹೋದ್ರಾಯ್ತು ಅಂತ ಅಂದ್ಕೊಂಡು ನಾನೇ ರಂಗೋಲಿ ಹಾಕ್ತೆ ನೀರೆಲ್ಲ ಬಿಟ್ಟು. ಯಾಕಂತಂದರೆ ದೇವರು ದಿಢೀರಂತ ಅವರೇನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಇದು ಇವ್ರೂರಿನ ದೇವ್ರುಗಳೇ, ಅಂದರೆ ಪಕ್ಕದೂರಿಂದು ಇವ್ರೂರಿಂದು 3 ದೇವ್ರುಗಳು. ಅದು ಯಾವ ದೇವರು ಅಂತ ನಾನು ಮುಂದೆ ಹೇಳ್ತೀನಿ. ಅದಕ್ಕೋಸ್ಕರ ರಂಗೋಲಿನೆಲ್ಲ ಬಿಟ್ಟು ನಾವು ರೆಡಿ ಮಾಡಿದ್ವಿ. ಈ ರೀತಿ ಗದಿಗೆ 3 ದೇವ್ರುಗಳು ತುಂಬ ದೊಡ್ಡದಿದೆ, ಚಿಕ್ಕ ಚಿಕ್ಕದಾಗಿ ಏನಿರಲಿಲ್ಲ, ದೊಡ್ಡದಾಗಿತ್ತು. ಅದಕ್ಕೋಸ್ಕರ ಚಾಪೆ ಹಾಕಿ ಮಡಿ ಬಟ್ಟೆಗಳನ್ನ ಹಾಕಿ ರೆಡಿ ಮಾಡಿದ್ವಿ ನಾವು. ಈ ಥರ ರೇಖಾ ಸ್ವಲ್ಪ ಹೂಗಳನ್ನೆಲ್ಲ ಹಾಕಿ ಡೆಕೋರೇಷನ್ ಕೂಡ ಮಾಡ್ತಾಯಿದ್ದು. ಈ ಥರ ದೇವ್ರುಗಳು ಬಂದಾಗ ನಾವು ಚೆನ್ನಾಗಿ ಕಾಣುತ್ತೆ, ಹಾಗೆ ದೇವ್ರುಗಳು ಮಡಿಯಿಂದ ಕೂತ್ಕೊಳ್ಳಿ ಅಂತ ಹೂಗಳನ್ನೆಲ್ಲ ಬಿಡಿಸಿ ಆ ಪಂಚೆ ಮೇಲೆಲ್ಲ ಹಾಕಿದ್ವಿ. ಅಷ್ಟರಲ್ಲಿ ದೇವ್ರು ಬಂದು ಸೌಂಡ್ ಆಗಿತ್ತು. ಬಂದಿದ್ದು 3 ದೇವರುಗಳು. ಒಂದು ನಮ್ಮ ಅಕ್ಕವ್ರೂರಿಂದೆ ವೀರಭದ್ರೇಶ್ವರ ಸ್ವಾಮಿ ಅಂದರೆ ಬೇರಿಂಕಲ್ದು, ಇನ್ನು ಪಕ್ಕದಳ್ಳಿವು 2 ದೇವರುಗಳು, ರಂಗನಾಥ ಸ್ವಾಮಿ ಆಂಜನೇಯ ಸ್ವಾಮಿ ಪಕ್ಕದಳ್ಳಿವು. 3 ದೇವರುಗಳು ಬಂದು ಗದ್ದಿಗೆ ಆದವು. ಗದ್ದಿಗೆ ಆದಮೇಲೆ ಎಲ್ಲ ಪೂಜೆಗಳನ್ನ ಶುರು ಮಾಡಿದ್ವಿ. ನಮ್ಮ ಅಕ್ಕಾರ ನಾದಿನಿಯರು 5 ಜನ ಅಂತ ನಾನು ಯಾವಾಗಲೂ ಹೇಳಿದ್ದೀನಿ. ಎಲ್ಲರೂ ಕೂಡ ಬಂದಿದ್ದರು. ಹಾಗೆ ನಾವು ಎಲ್ಲರೂ ಸೇರಿಕೊಂಡು ಪೂಜೆ ಮಾಡಿದ್ದು ಒಂದು ಅರ್ಧ ಗಂಟೆ ಆಯಿತು. ಹಾಗೆ ಕೊನೆಗೆ ಸ್ವಾಮಿಗಳು ಅಂದರೆ ಐನಾರು ಮಂಗಳಾರತಿನೂ ಕೂಡ ಕೊಟ್ಟರು. ಎಲ್ಲ ಮಂಗಳಾರತಿ ತೊಗೊಂಡು ಫಲಹಾರನೂ ಕೂಡ ಎಲ್ರಿಗೂ ಕೂಡ ಹಂಚಿದ್ರು. ಅರ್ಜೆಂಟು ಅಂತ ಹೇಳಿ ಅವಲಕ್ಕಿ ಫಲಹಾರನ ಮಾಡಿದ್ವಿ. ಬೇರೆ ಫಲಹಾರಗಳು ಮಾಡೋದಕ್ಕೆ ನೆನೆಸೋದಕ್ಕೂ ಕೂಡ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಪೂಜೆ ಮಾಡಿ ನಾವು ಕೂಡ ಆಶೀರ್ವಾದನ ತೊಗೊಂಡ್ವಿ. ದೇವ್ರುಗಳು ಬಂದು ಹೋದ್ರೇ ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ನಾವು ಎಲ್ಲರೂ ಈ ರೀತಿ ಪೂಜೆಯನ್ನು ಮಾಡಬೇಕಾದ್ರೆ ನಾನು ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಯಾಕಂತಂದರೆ ದೇವ್ರ ಕೆಲಸ ನನಗೆ ಈ ರೀತಿಯಾಗಿ ಎಲ್ಲ ವಿಡಿಯೋ ತೆಗಿಬೇಕು ಅಂದರೆ ದೇವ್ರುಗಳು ಬರುತ್ತೆ ಅನ್ನೋ ಐಡಿಯಾ ಇರಲಿಲ್ವಲ್ಲ, ಬಂತು ದಿಢೀರ್ ಅಂತ ಹೇಳಿ ನನಗೂ ಕೂಡ ತುಂಬ ಖುಷಿ ಆಯಿತು. ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಗಳನ್ನೆಲ್ಲ ತೊಗೊಂಡು ನಾವು ಕೂಡ ದೇವರ ಆಶೀರ್ವಾದ ತೊಗೊಂಡ್ವಿ. ಅಷ್ಟರಲ್ಲಿ ಟೈಮ್ ಬಂದು 3:30 4 ಗಂಟೆ ಆಯಿತು. ಇನ್ನೂ ಟೈಮ್ ಇತ್ತು, ನಾವು ಊರಿಗೆ ಹೋಗ್ಬೋದು ಅಂತ ಹೇಳಿ ಅಂದ್ಕೊತಾ ಇದ್ವಿ. ಕೊನೆಗೆ ದೇವ್ರುಗಳೆಲ್ಲ ಹೊರಟುವು. ಅಂದರೆ ಅವು ಕೂಡ ಮುಂದೆ ಬೇರೆ ಊರುಗಳಿಗೆಲ್ಲ ಹೋಗಬೇಕಿತ್ತು. ಅದಕ್ಕೆ ಅರ್ಜೆಂಟಾಗಿ 1 ಅವರ್ ಆಯಿತು ಅಂತ ಅನಿಸುತ್ತೆ ದೇವ್ರ ಮನೆಗೆ ಬಂದು. ಈ ರೀತಿಯಾಗಿ ದೇವ್ರುಗಳೆಲ್ಲ ಹೊರಟು. ನಿಜವಾಗ್ಲೂ ದೇವ್ರುಗಳು ಹೋಗಬೇಕಾದ್ರೆ ಈ ರೀತಿ ಹೋಗೋದಕ್ಕೆ ಹಠ ಮಾಡೋದು ಇದನ್ನೆಲ್ಲ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಮೊದಲು ಹೋಗಿದ್ದು ಇದು ರಂಗನಾಥ ಸ್ವಾಮಿನ ಗದ್ದಿ ಅಂದರೆ ಗಾಡೀಲಿ ಮೊದಲೆಲ್ಲ ತಲೆ ಮೇಲೆ ಅಂದರೆ 4 ಜನ ಸೇರಿ ಹೊತ್ಕೊಂಡು ಹೋಗೋರು. ಈಗ ಹೊತ್ಕೊಂಡು ಹೋಗೋದಕ್ಕೆ ಎಲ್ಲ ಜನ ಇರೋದಿಲ್ಲ ಅಂತಲ್ಲ ಏನೋ ಟೆಂಪೋಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಟೆಂಪೋದಲ್ಲೇ ಕರ್ಕೊಂಬರೋದು ಹೋಗೋದು. ಕಾಲ ಬಂದಂಗೆ ಎಲ್ಲ ಚೇಂಜ್ ಆಗ್ತಾ ಇರಬೇಕಲ್ಲ, ಅದಕ್ಕೋಸ್ಕರ ರಂಗನಾಥ ಸ್ವಾಮಿ ಹೋಗಿ ಗದ್ದಿಗೆ ಆದಮೇಲೆ ಇನ್ನು ಆಂಜನೇಯ ವೀರಭದ್ರೇಶ್ವರ ಸ್ವಾಮಿ ಇತ್ತು. ಎಲ್ಲರೂ ಕೂಡ ಸಾಲಾಗಿ ಕೂತ್ಕೊಂಡ್ವಿ. ಯಾಕಂತಂದರೆ ದೇವರು ಆಶೀರ್ವಾದ ಸಿಕ್ದಂಗೆ ಈ ರೀತಿಯಾಗಿ ನಮ್ಮ ತಲೆ ಮೇಲೆ ದೇವರು ಆದೋದ್ರೆ ಅಂತೇಳಿ. ಅಲ್ಲಿ ಸ್ವಲ್ಪ ಜಾಗ ಇಕ್ಕಟ್ಟಿದ್ದರಿಂದ ಅವರು ಕಷ್ಟಪಟ್ಟು ಈ ರೀತಿಯಾಗಿ ಕರ್ಕೊಂಬಂದರು. ನಾನು ಕೂಡ ಇಲ್ಲೇ ಕೂತ್ಕೊಂಡೆ, ಅಲ್ಲಿ ಹಿಂದೆ ಜಾಗ ಇರಲಿಲ್ಲ ಅಂತ. ನೋಡ್ತಾ ಇರ್ಬೋದು ದೇವ್ರ ಆಶೀರ್ವಾದ ಸಿಕ್ಕಿದ ಮೇಲೆ, ದೇವ್ರುಗಳೆಲ್ಲ ಕಳಿಸಿದ ಮೇಲೆ ನಾವು ಕೂಡ ಹೊರಡೋಣ ಅಂತೇಳಿ ಊರಲ್ಲಿ ಅಂದ್ಕೊಂಡಿದ್ದೀವಿ. ಗೃಹ ಪ್ರವೇಶ ಇದ್ದಿದ್ದರಿಂದ ಗೃಹ ಪ್ರವೇಶದ ಮನೆಯವರು ಕರೆಸಿದ್ದಾರೆ. ಮತ್ತು ಸಂಜೆಗೆ ಮಾದಾಪುರದ್ದು ಮಣ್ಣಮ್ಮ ಮತ್ತು
ಮಾದಾಪುರದಮ್ಮ ಇವೆರಡೂ ಕೂಡ ಬರ್ತವೆ. ಇದು ನಮ್ಮ ಅಕ್ಕ ಅವ್ರ ಊರಿನ ಮಂದೇವರು, ನಮ್ಮ ಅಕ್ಕ ಅವ್ರ ಮಂದೇವರು ತಿರುಪತಿ ವೆಂಕಟರಮಣ ಸ್ವಾಮಿ, ಹಾಗೆ ಮಣ್ಣಮ್ಮ ಮಾದಾಪುರದಮ್ಮ ಎರಡೂ ಕೂಡ ಮಂದೇವ್ರುಗಳು. ಅದನ್ನು ಇನ್ನೇನು ತಿರುಪತಿಗೆಲ್ಲ ಇವರು ವರ್ಷ ಹೋಗ್ತಾ ಇರ್ತಾರೆ. ಸಂಜೆ ಮಾದಾಪುರದಮ್ಮ ಮಣ್ಣಮ್ಮ ಬರುತ್ತೆ, ಅದೂ ಬರುತ್ತೆ. ಅದನ್ನು ಮುಗಿಸ್ಕೊಂಡು ಬೆಳಗ್ಗೆ ಬೇಗನೆ ಹೋಗಿದ್ರಂತೆ ಅಂತ ಅವರು ಒತ್ತಾಯ ಮಾಡಿದ್ರು. ಅಷ್ಟು ಹೇಳಿದ್ಮೇಲೂ ಹೊರಟ್ರೆ ಸರಿಯಾಗೋದಿಲ್ಲ ಅಂತ ಹೇಳಿ ಆಯಿತು ಬೆಳಗ್ಗೆ ಬೇಗನೆ ಹೋಗೋಣ ಅಂತೇಳಿ ಅಂದ್ಕೊಂಡು ನಾವು ಕೂಡ ಸುಮ್ಮನಾದ್ವಿ. ಫೈನಲಿ 3 ದೇವ್ರುಗಳು ಕೂಡ ಹೊರಟವು. ನಾವು ಅಂದ್ಕೊಂಡಿಲ್ದದ ರೀತಿ ಇವತ್ತು ಗೃಹ ಪ್ರವೇಶ ಆಯಿತು. ಯಾಕಂತಂದರೆ ದೇವ್ರುಗಳು ಮನೆಗೆ ಬರುತ್ತೆ ಅಂತೇಳಿ ಅಂದ್ಕೊಂಡಿರಲಿಲ್ವಲ್ಲ, ಅದರಿಂದ ನಾವೆಲ್ಲರೂ ಕೂಡ ದೇವ್ರನ್ನೆಲ್ಲ ಕಳಿಸಿ ಒಳಗಡೆ ಹೋಗಿ ನಾವು ಕೂಡ ಫಲಹಾರನೆಲ್ಲ ನಾವು ಸ್ವೀಕರಿಸಿದ್ವಿ. ಅಷ್ಟರಲ್ಲೇ ನನ್ನ ಮಗ ಕಾಲೇಜ್ಗೆ ಹೋಗಬೇಕಿತ್ತು. ಅವನು ನಾಳೆ ಬೆಳಗ್ಗೆ ಇಲ್ಲಿಂದ ಹೋಗಿ ಕಾಲೇಜ್ಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತೇಳಿ ದೇವ್ರು ಕಳಿಸಿದ ತಕ್ಷಣವೇ ಅವನು ಕಾಲೇಜ್ಗೆ ಹೊರಟ. ಅಂದರೆ ಬೆಳಗ್ಗೆ ಇಲ್ಲಿ 8 ಗಂಟೆಗೆ 5 ಗಂಟೆಗೆ ಹೊರಡಬೇಕು, ಅಷ್ಟು ರಿಸ್ಕು, ನಿದ್ದೆಲಿ ಹೊರಡೋದು ಕಷ್ಟ ಅಂತೇಳಿ ಈಗ ಹೋದರೆ ಆರಾಮಾಗಿ ಮಲಗ್ಬೋದು ಅಂತೇಳಿ ಹೊರಟ. ನನ್ನ ತಮ್ಮ ಅವನ್ನ ತುಮಕೂರಿಗೆ ಬಿಟ್ಟು ಬರೋದಕ್ಕೆ ಅಂತೇಳಿ ಹೊರಟ. ನನ್ನ ತಮ್ಮ ರಿಷು ಹಾಗೆ ನನ್ನ ಮಗ 3 ಜನ ಹೊರಟರು. ಯಾವಾಗಲೇ ಬಂದರೂ ಕೂಡ ಅವ್ರು ದೊಡ್ಡಮ್ಮರು ಬಾ ಹಿಂಗೆ ಬಂದು ಹೋಗುತ್ತಾರೆ. ಅವನೊಂದು ಸ್ವಲ್ಪ ಹೋಗೋದಕ್ಕೆ ಬೇಜಾರು ಮಾಡ್ಕೊತಾನೆ. ಈ ಸಲ ನಾನು ಹೋಗಿದ್ನಲ್ಲ, ಅದರಿಂದ ಒಂದಿನ ಅಲ್ಲೂ ಇದ್ದಂಗೆ ಆಗುತ್ತೆ, ಅವರು ಮಾತಾಡಿಸ್ದಂಗೆ ಆಗುತ್ತೆ ಅಂತೇಳಿ ನಾನು ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದೆ. ಫೈನಲಿ ಅವನು ಕೂಡ ಕಳಿಸಿದ ಮೇಲೆ ನಾವೆಲ್ಲರೂ ಕೂಡ ಒಳಗಡೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತು 1 ಅವರ್ ರೆಸ್ಟ್ ಮಾಡಿದ್ವಿ. ಅಂದರೆ ರೆಸ್ಟ್ ಅಂತಂದರೆ ಮಾತು, ನಮ್ಮ ಅಕ್ಕ ತಂಗಿದಿರೆಲ್ಲ ಸೇರಿಕೊಂಡ್ರೆ ಮಲ್ಕೊಳೋದು, ನಿದ್ದೆ ಮಾಡೋದು ಆ ಥರ ಸ್ಕೀಮೇ ಇರೋದಿಲ್ಲ. ಬರೀ ಮಾತಾಡ್ತಾ ರೆಸ್ಟ್ ಮಾತಾಡೋದಷ್ಟೇ ಜಾಸ್ತಿ. ಮಧ್ಯರಾತ್ರಿವರೆಗೂ ಮಾತಾಡೋದು, ಟೈಮ್ ಸಿಕ್ತಾಗೆಲ್ಲ ಮಾತಾಡೋದು. ನೋಡಿ, ಆ ಬುಲೆಟು ಕೂಡ ನನ್ನ ಮಗುಂಗೆ ಮೋಟ ಅನ್ನಿಸ್ತಾ ಇದೆ. ಹೈಟು, ಕಾಲುದ್ದ ಅಷ್ಟು ಹೈಟ್ ಇದ್ದಾನೆ ನನ್ನ ಮಗ. ಎಲ್ಲರೂ ಕೂಡ ಕೇಳ್ತಾರೆ, ಇಷ್ಟುದ್ದ ಮಗ ನಿಮಗೆ ಎಷ್ಟು ದೊಡ್ಡ ಮಗ ಇದ್ದಾನೆ ಅಂತೇಳಿ. ಹೌದು, ನಮ್ಮ ಮದುವೆಗಳೆಲ್ಲ ನಮ್ಗೆ 18 ವರ್ಷಕ್ಕೆ ಮದುವೆ ಆಗಿರೋದಕ್ಕೆ ಅಷ್ಟು ದೊಡ್ಡ ಮಗ ಇದ್ದಾನೆ. ರೇಖಾ ಕೂಡ ಅವ್ರನ್ನೆಲ್ಲ ಕಳಿಸಿ ಬಂದು 1 ಅವರ್ ಟೈಮ್ ರೆಸ್ಟ್ ಮಾಡಿದ್ವಿ. ಸಂಜೆ ಅಷ್ಟರಲ್ಲಿ 6-6:30 ಆಯಿತು. ನಾವು ನಮ್ಮ 2ನೇ ಅಕ್ಕವ್ರ ಮನೆ ಕಡೆ ಬಂದ್ವಿ. ಅವಳು ತಗರಿಕಾಯಿನ ತರಿಸಿದ್ಲು. ಅಂದರೆ ಬೆಳಗ್ಗೆ ಫಂಕ್ಷನ್ನಾಗೆಲ್ಲ ಊಟ ಮಾಡಿರ್ತೀವಲ್ಲ, ರಾತ್ರಿ ಇಲ್ಲ ಚಪಾತಿ, ರೊಟ್ಟಿ, ಮುದ್ದೆ ಈ ಥರದ್ದೇ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ತಗರಿಕಾಯಿನ ಸುಲಿದು ಸಪ್ಪೆಸರು ಮಾಡಿ ಮುದ್ದೆ ಊಟನ ರಾತ್ರಿಗೆ 9:00ವರೆಗೆ ಮಾಡಿದ್ವಿ. ನಮಗಂತೂ ಸಪ್ಪೆಸರು ಮುದ್ದೆ ಅಂದರೆ ಬಾಯಲ್ಲಿ ನೀರು ಬರುತ್ತಂತೆ. ಅದಂತೂ ಖಂಡಿತ ಯಾರ್ಯಾರಿಗೆಲ್ಲ ಸಪ್ಪೆಸರು ಮುದ್ದೆ ಅಂದರೆ ಇಷ್ಟ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಈ ರೀತಿ ಎಲ್ಲರೂ ಒಟ್ಟಿಗೆ ಬಡಿಸ್ಕೊಂಡು ಊಟನೂ ಕೂಡ ಮುಗಿಸಿದ್ವಿ. ಇದು ಬಂದು ಮಾರನೇ ಬೆಳಗ್ಗೆ, ಅಂದರೆ ಬೆಳಗ್ಗೆ ಊರಿಗೆ ಹೊರಟಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ಎದ್ದಿದ್ವಿ. ನಮ್ಮ ಅಕ್ಕ ಅಷ್ಟು ಬೇಗನೆ 7-7:30 ಒಳಗೆಲ್ಲ ತಿಂಡಿ ಮಾಡಿದ್ಲು, ಫ್ರೈಡ್ ರೈಸ. ತಿಂಡಿ ತಿಂದ್ಕೊಂಡು ನಾನು ರೇಖಾ ಹೊರಟ್ವಿ. ನಮ್ಮ 2ನೇ ಅಕ್ಕ ಅವ್ರ ಮನೆ ಕಡೆ ಹೇಳಿ ಬಂದು, ದೊಡ್ಡಕ್ಕ ಅವ್ರ ಮನೆ ಕಡೆ ಹೇಳಿ ಇವಾಗ ಊರಿಗೆ ಅಂದರೆ ಬಸ್ ಬರುತ್ತೆ, ಬಸ್ಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ 3 ಜನ. ನಮ್ಮ ಕಡೆ ಈ ಥರ ವಾತಾವರಣ ಇರೋದಿಲ್ಲ. ಅಂದರೆ ನಮ್ಮ ಕಡೆನೂ ಕೂಡ ಹಳ್ಳಿನೇ, ಆದರೆ ಅಡಿಕೆ ತೆಂಗು ಮಾತ್ರ. ಇನ್ನು ಗದ್ದೆ, ತರಕಾರಿ, ಈ ಹೂಗಳು ಇವನ್ನೇನು ಬೆಳೆಯೋದಿಲ್ಲ. ಇಲ್ಲಿ ನಮ್ಮ ಅಕ್ಕವ್ರ ಊರ ಕಡೆ ರಾಗಿ, ಭತ್ತ, ತೊಗರಿಕಾಳು, ಹಾಗೆ ಬಟಾನ್ಸು ಮತ್ತು ತರಕಾರಿ, ಎಲ್ಲ ಥರದ ತರಕಾರಿನೂ ಕೂಡ ಅವರು ಬೆಳೀತಾರೆ. ಅದಕ್ಕೋಸ್ಕರ ಈ ರೀತಿ ನೇಚರ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾವು ಅವ್ರ ಗಾಡೀಲಿ ಬಿಡ್ತೀವಿ ಅಂದರೂ ಕೂಡ ಬೇಡ, ನಾವು ನಡ್ಕೊಂಡೇ ಹೋಗ್ತೀವಿ ಅಂತೇಳಿ ನಾನು, ನನ್ನ ತಮ್ಮ ಹಾಗೆ ರೇಖಾ 3 ಜನ ಹೊರಟ್ವಿ. ರಿಷು 4 ಜನ. ಇವಾಗ ಫೈನಲಾಗಿ ಎಲ್ರಿಗೂ ಕೂಡ ಬಾಯ್ ಹೇಳ್ತಾ ಇದ್ದೀವಿ. ನಮಗಂತೂ ನಮ್ಮ ಅಕ್ಕವ್ರಿಂದ ಹೋಗ್ಬೇಕಾದ್ರಾಗಲಿ, ಅವ್ರು ನಮ್ಮಿಂದ ಹೋಗ್ಬೇಕಾರಾಗಲಿ ಒಂದು ದಿನ ಸ್ವಲ್ಪ ಬೋರ್ ಅನ್ನಿಸ್ತಿರುತ್ತೆ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಹೇಳಿದ್ದು ಗದ್ದೆ, ಪೈರು ಅಂದರೆ ಹೊಲಗಳು ಎಲ್ಲ ನಮ್ಮ ಕಡೆ ಇರೋದಿಲ್ಲ. ಈ ನೇಚರ್ ಅಂದರೆ ಈ ನೇಚರಲ್ಲಿ ಸಣ್ಣದಾಗಿ ಮಳೆ ಬಂದ್ರಂತೂ ಮಸ್ತು ವೆದರ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನಮ್ಮ ಅಕ್ಕವ್ರ ಊರಲ್ಲಂತೂ ಬೆಟ್ಟಗಳು, ಆ ಬೆಟ್ಟಗಳು ನೋಡಬೇಕು, ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಬೆಟ್ಟನೂ ಕೂಡ ಶೇರ್ ಮಾಡ್ತೀನಿ. ನಾನು ಒಂದು 2-3 ಬೆಟ್ಟ ಇದೆ ಇವ್ರ ಊರಲ್ಲಿ. ನಾನು ಎಲ್ಲ ಬೆಟ್ಟಕ್ಕೂ ಹೋಗಿದ್ದೀನಿ, ತುಂಬ ಚೆನ್ನಾಗಿದೆ. ದೇವರಾಯನ ದುರ್ಗ ಇವರಿಗೆ ಒಂದು 5-6 ಕಿಲೋಮೀಟ್ರ್ ಇದೆ ಅಷ್ಟೇ, 5 ಕಿಲೋಮೀಟ್ರು ಇಲ್ಲ, ಅದು ಕೂಡ ಹತ್ರನೇ. ನಾನು ನೆಕ್ಸ್ಟ್ ಟೈಮ್ ಎಲ್ಲ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಒಳ್ಳೆ ವ್ಲಾಗೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಜೀವನ ತುಂಬ ಚಿಕ್ಕದು, ಜೀವನನ ಬಂದಿದ್ದ ರೀತಿ ಸಣ್ಣ ಖುಷಿಗಳನ್ನು ಎಂಜಾಯ್ ಮಾಡ್ತಾ ಸಾಗಿಸ್ತಾ ಇರಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ. ಟೇಕ್ ಕೇರ್, ಬಾಯ್.